ಸರ್ ಇಲ್ಲಿಲ್ಲ ಇವಾಗ. ಅವ್ರು ಬಂದ್ಮೇಲೆ ನಾನು ತಿಳಿಸ್ತೀನಿ. ನಮಸ್ಕಾರ ಸರ್, ನಾನು ಗೋವಿಂದಪುರದಿಂದ ಬರ್ತಾ ಇರೋದು. ದಯವಿಟ್ಟು ಒಂದು ರಿಪೋರ್ಟ್ ಬರ್ಕೊಳ್ಳಿ. ಏನ್ ರಿಪೋರ್ಟು? ಸರ್, ನನ್ನ ಹೆಂಡತಿ ಆಫೀಸಿಂದ ಹೊರಟ ಮೇಲೆ ಕಾಣಿಸ್ತಾ ಇಲ್ಲ ಸರ್. ಅವಳ ನಂಬರ್ ಬೇರೆ ಸ್ವಿಚ್ ಆಫ್ ಆಗಿದೆ. ನಾನು ತುಂಬಾ ಟ್ರೈ ಮಾಡಿದೆ. ಅವ್ರು ಕೆಲಸ ಮಾಡೋ ಆಫೀಸ್ಗೆ ಒಂದ್ಸಲ ವಿಚಾರಿಸಬೇಕಿತ್ತು. ವಿಚಾರಿಸಿದ್ರಾ? ಸರ್, ನಾನು ಎಲ್ಲ ಕಡೆ ವಿಚಾರಿಸ್ದೆ, ಆದ್ರೆ ಯಾರಿಗೂ ಏನೂ ಗೊತ್ತಿಲ್ಲ ಸರ್. ಸರ್, ನಾನು ಕೊನೆ ಸಲ ಮಾತಾಡಿದಾಗ ಅವಳು ಕ್ಯಾಬ್ ಹತ್ತುತ್ತಾ ಇದ್ದೀನಿ ಅಂತ ಹೇಳಿದ್ಲು. ಅದಾದ್ಮೇಲೆ ಅವಳು ಫೋನಿಗೆ ಸಿಗ್ಲಿಲ್ಲ ಸರ್. ಸರ್, ದಯವಿಟ್ಟು ಒಂದು ಕಂಪ್ಲೇಂಟ್ ಬರ್ಕೊಳ್ಳಿ ಸರ್. ಅವಳನ್ನ ಹುಡುಕಿ ಸರ್, ಪ್ಲೀಸ್ ಸರ್. ದರ್ಶನ್, ಕಾಮಿನಿ, ನಿನ್ನೆ ರಾತ್ರಿಯಿಂದ ಎಲ್ಲ ಹೋಗಿದ್ದೆ? ಹೇಳ್ತೀನಿ, ಎಲ್ಲ ಹೇಳ್ತೀನಿ. ಆದ್ರೆ ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಮನೆಗೆ ಹೋದ್ ನೋಡಿದ್ಮೇಲೆ ಗೊತ್ತಾಯ್ತು ನೀನ್ ಇಲ್ಲಿದ್ಯಾ ಅಂತ. ನಡಿ, ಮನೆಗ್ ನಡಿ. ಒಂದ್ ನಿಮಿಷ. ಯಾರಿವ್ರು? ಸರ್, ಇವಳೇ ನನ್ನ ವೈಫು ಕಾಮಿನಿ. ನಿನ್ನೆ ರಾತ್ರಿ ಎಲ್ಲಿದ್ರಿ? ಒಂದ್ ವೇಳೆ ನೀನು ಪೊಲೀಸ್ ಅಥವಾ ಬೇರೆ ಯಾರಾದ್ರೂ ಸಹಾಯ ತಗೊಳ್ಳೋದಕ್ಕೆ ನೋಡ್ದೆ ಅಂತ ಅಂದ್ರೆ ಈ ವಿಡಿಯೋನ ವೈರಲ್ ಮಾಡ್ತೀನಿ. ಸರ್, ಅದು ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ನನ್ನ ಮೊಬೈಲ್ ಯಾರೋ ತಗೊಂಡ್ಬಿಟ್ಟಿದ್ರು. ಅದಕ್ಕೆ ನಾನು ಇವ್ರಿಗೆ ಕಾಲ್ ಮಾಡೋಕ್ಕಾಗಲಿಲ್ಲ. ನಡಿ. ಯಾರನ್ನು ಬಿಡಲ್ಲ, ನಾನು ಯಾರನ್ನು ಬಿಡಲ್ಲ. ಯಾರು ನನಗೆ ಏನು ಮಾಡಕ್ಕಾಗಲ್ಲ. ನಾನೇ ರಾಜ, ರಾಜ. ರಾಜ. ಅಯ್ಯೋ ಸರ್, ತಲುಪಿಲ್ಲ ಅಂದ್ರೆ ಇನ್ನೇನು ತಲುಪತ್ತೆ? ಹೌದು. ಓಕೆ ಸರ್. ಸಂತೋಷ್, ಏನು ವಿಚಾರ? ಸರ್, ಗಾಡಿಗೆ ಬೇಕಿತ್ತು. ಏಕೆ? ಈಗ ತಾನೇ ನೈಟ್ ಶಿಫ್ಟ್ ಮಾಡ್ಕೊಂಡ್ ಬಂದೆ ತಾನೆ, ಮತ್ತೆ ಗಾಡಿ ಚಾವಿ? ಅಯ್ಯೋ ಸರ್, ನಿಮ್ಗೇನು ಕಷ್ಟ? ಜಾಸ್ತಿ ಓಡಿಸಿದ್ರೆ ಜಾಸ್ತಿ ದುಡಿತೀನಲ್ವಾ? ಬರ್ತೀನಿ ಸರ್. ವಿಚಿತ್ರ ಹುಡುಗ. ಪ್ಲೀಸ್ 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 ಪ್ಲೀಸ್, ಇದು ನನ್ನ ಕ್ಯಾಬೇ ಆಗಿರ್ಬೇಕು. ಮೇಡಮ್, ನೀವ ಕ್ಯಾಬ್ ಬುಕ್ ಮಾಡಿದ್ದು? ಹೌದು. ಆದ್ರೆ ಯಾಕೆ ಎಷ್ಟು ಲೇಟ್ ಮಾಡ್ದೆ? ಈಗಾಗ್ಲೇ ತಡ ರಾತ್ರಿ ಆಗಿದೆ. ನೀನ್ ಇನ್ನೂ ಎಷ್ಟು ಲೇಟ್ ಮಾಡ್ಕೊಂಡ್ ಬಂದೆ? ಸಾರಿ ಮೇಡಮ್, ಆಕ್ಚುಲಿ ಅದೇನು. ಆಯ್ತಾಯ್ತು, ಮಾತ್ ನಿಲ್ಸು, ನಡಿ. Calling is either switched off or not reachable at the moment. ಈಗ ಮಮ್ಮಿ ನೆಟ್ವರ್ಕ್ ಏರಿಯಾಗೆ ಯಾವಾಗ ಬರ್ತಾರೆ? ಉಫ್, ಫೋನ್ ಬ್ಯಾಟ್ರಿನೂ ಡೆಡ್ ಆಗ್ತಿದೆ.
ನೋಡಪ್ಪ, ರೋಡ್ ನೋಡ್ಕೊಂಡು ಗಾಡಿ ಓಡಿಸು, ಮತ್ತೆ ಸ್ವಲ್ಪ ಫಾಸ್ಟ್ ಆಗಿ ಹೋಗು. ಮೇಡಮ್, ಮುಂದೆ ರೋಡ್ ಕ್ಲೋಸ್ ಆಗಿದೆ ಅನ್ಸುತ್ತೆ. ಬೇರೆ ರೂಟಲ್ಲಿ ಹೋಗ್ಲಾ? ಹಾ ಹೋಗು. ಮೇಡಮ್, ಒಂದು ಮಾತು ಕೇಳಲ್ಲ? ರಾತ್ರಿ ಹೊತ್ತು ಒಬ್ಬರೇ ಓಡಾಡಕ್ ಭಯ ಆಗಲ್ವಾ? ಏನ್ ಹಾಗಂದ್ರೆ? ಅಂದ್ರೆ ಒಂಟಿ ಹುಡುಗಿ ನಡುರಾತ್ರಿ ಇಂಥ ಹೊತ್ತಲ್ಲಿ ಹೆಚ್ಚು ಕಮ್ಮಿ ಆಗೋದಲ್ವಾ? ನೋಡಿ, ನೀವು ಸುಮ್ನೆ ಗಾಡಿ ಓಡಿಸೋದ್ರ ಮೇಲೆ ಗಮನ ಕೊಡಿ. ಮೊದ್ಲೇ ನನಗೆ ತಲೆ ನೋವ್ತಾ ಇದೆ. The number you are calling is either switched off. ಅಯ್ಯೋ ದೇವ್ರೆ, ಕಾಜಲ್ ಫೋನು ಅರ್ಧ ಗಂಟೆಯಿಂದ ಸ್ವಿಚ್ ಆಫ್ ಅಂತ ಬರ್ತಿದೆ. ಇಷ್ಟೊತ್ತಿಗೆ ಬಂದ್ಬಿಡ್ಬೇಕಾಗಿತ್ತು. ಗೊತ್ತಿಲ್ಲ ಎಲ್ಲಿದ್ದಾಳೋ ಏನ್ ಕತೆನೋ. ಏನಪ್ಪಾ, ನಾವ್ ಎಲ್ಲಿದ್ದೀವಿ? ಮೇಡಮ್, ಅದು ದಿಢೀರ್ ಅಂತ ಕ್ಯಾಬ್ ಕೆಟ್ಟೋಗಿದೆ. ನೀವು ಕೂತ್ಕೊಂಡಿರಿ, ನಾನು ನೋಡ್ತೀನಿ. ಅಣ್ಣ, ಅಣ್ಣ, ಎಲ್ಲಿದ್ದೀರಾ? ಅಣ್ಣ, ಅಣ್ಣ, ಎಲ್ಲಿದ್ದೀರಾ? ಇಲ್ಲಿ ನೋಡೆ ಗೊಂಬೆ, ನಾನು ಇವಳಿಗೆ ಅರ್ಥ ಮಾಡಿಸಿದ್ನೆ ಮಧ್ಯರಾತ್ರಿ ಒಂಟಿ ಹುಡುಗಿ ಅಂತ. ಇಂಥ ಹೊತ್ತಲ್ಲೇ ಹೆಚ್ಚು ಕಮ್ಮಿ ಆಗೋದಲ್ವಾ? ನಿಜ ಅಲ್ವಾ? ಆದ್ರೆ ನೋಡು, ನನ್ನ ಮಾತು ಇವಳಿಗೆ ಅರ್ಥ ಆಗ್ಲಿಲ್ಲ. ಈಗ ಹೆದರ್ಕೋತಾ ಇದ್ದಾಳೆ. ನೋಡು, ಹೌದು ಅಂತ ಇದೆ. ಕಾಪಾಡಿ, ಕಾಪಾಡಿ. ಕಿರ್ಚ್ಬೇಡ. ನನ್ ಗೊಂಬೆಗೆ ಜೋರ ಕಿರ್ಚಿದ್ರೆ ಇಷ್ಟ ಆಗಲ್ಲ. ನನ್ನ ಬಿಟ್ಬಿಡು.
ಕವಿತಾ 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 ಬಿಡೋಣ. ಏನ್ ಮಾಡ್ತಿದ್ಯಾ? ತಲೆ ಕಟ್ಟಿದ್ಯಾ ನಿನಗೆ? ಹೀಗೆ ಬದುಕಿದ್ರೆ ಹುಚ್ಚಿ ಆಗ್ಬಿಡ್ತೀನಿ ನಾನು. ನಿಮ್ಗೆ ಅರ್ಥ ಆಗ್ತಿಲ್ಲ. ಪ್ರತಿದಿನ ನನಗೆ ಹುಚ್ಚಡಿತಾ ಇದೆ. ನೀವ್ ಗಂಡ್ಸಲ್ವಾ? ನಿಮ್ಗೆ ಹೇಗೆ ಅರ್ಥ ಆಗತ್ತೆ? ಒಬ್ಬ ಹೆಣ್ಣಿನ ಮೇಲೆ ಅತ್ಯಾಚಾರ ಆದಾಗ ಅವಳಿಗೆ ಹೇಗೆ ಅನ್ಸತ್ತೆ ಅಂತ ನಿಮ್ಗೆಲ್ಲ ಅರ್ಥ ಆಗತ್ತೆ. ಇದನ್ನೆಲ್ಲ ಮನ್ಸಲ್ಲಿ ಬಚ್ಚಿಟ್ಕೊಂಡು ಸೋತ್ ಹೋಗಿದ್ದೀನಿ ನಾನು. ನನಗ್ ಬದುಕಕ್ಕೆ ಇಷ್ಟ ಇಲ್ಲ. ಬದುಕಕ್ಕೆ ಇಷ್ಟ ಇಲ್ಲ. ಕವಿತಾ, ನನ್ನ ಮಾತು ಕೇಳು. ನಾನು ಇದೀನಲ್ವಾ? ನೀವಿದ್ದೀರಾ? ನೀವ್ ನನ್ ಜೊತೆ ಇದ್ದಿದ್ರೆ ಆ ಕ್ರಿಮಿನಲ್ ಇವತ್ತು ಜೈಲಲ್ಲಿ ಇರ್ತಿದ್ದ. ಈ ತರ ಓಡಾಡ್ತಿರ್ಲಿಲ್ಲ. ಆ ರಾಕ್ಷಸ ಆರಾಮಾಗಿ ಓಡಾಡ್ತಾ ಇದ್ದಾನೆ. ನೀವು ಒಬ್ಬ ಹೆದರ್ ಪುಕ್ಲ, ಅದಕ್ಕಿಂತ ಇನ್ನೇನು ಅಲ್ಲ. ಕೇಳಿಸ್ತಾ? ನಿಮ್ಗಂತೂ ಸ್ವಾಭಿಮಾನ ಇಲ್ಲ. ನನ್ ಕಾಲಿಗೆ ಸಮಾಜದ ಬೇಡಿ ಹಾಕ್ತಾ ಇದ್ದೀರಾ. ನಿಮಗ್ ಗೊತ್ತಿಲ್ಲ, ಪ್ರತಿದಿನ ಆಳ್ತಾ ಇದ್ದೀನಿ ನಾನು. ಇಲ್ಲಿದ್ದು ಇದ್ದು ನನ್ಗೆ ಅದೇ ನೆನಪಾಗ್ತಾ ಇದೆ. ಪ್ರತಿದಿನ ಸಾಯ್ತಾ ಇದ್ದೀನಿ ನಾನು. ನನ್ ಮೇಲೆ ನನ್ಗೆ ಅಸಹ್ಯ ಆಗ್ತಾ ಇದೆ. ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಕವಿತಾ. ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ಕವಿತಾ. ನೀವ್ ನಿಜ ಹೇಳ್ತಿದ್ದೀರಾ? ತಮಾಷೆ ಅಲ್ಲ ಅಲ್ವಾ? ನಾಳೆ ಬೆಳಿಗ್ಗೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ನಾವು. ಆ ಸಂತೋಷನ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ. ಆದ್ರೆ ಒಂದ್ ಮಾತು ಕೊಡು, ನೀನ್ ಇವತ್ತು ಮಾಡ್ದೆ ಅಲ್ವಾ, ಅದನ್ನ ಇನ್ನೊಂದ್ಸಲ ಮಾಡಲ್ಲ ಅಂತ. ಇಲ್ಲ ಇಲ್ಲ. ನಿನಗೇನ್ ಮಾಡ್ಬೇಕಿತ್ತು ಅದನ್ನ ನೀನ್ ಮಾಡ್ ಮುಗಿಸ್ದೆ ಅಲ್ಲ. ಬಿಟ್ಬಿಡ್ತೀನಿ. ಆದ್ರೆ ಹುಡುಗಿರ್ ಬಾಯಲ್ಲಿ ಯಾವ ವಿಷಯನೂ ನಿಲ್ಲಲ್ವಂತೆ. ನಾನು ಯಾರಿಗೂ ಏನು ಹೇಳೋದಿಲ್ಲ. ನನ್ನ ಇಲ್ಲಿಂದ ಹೋಗಕ್ ಬಿಡು. ಹೇ ಗೊಂಬೆ, ನೀನು ಹೇಳು, ಇವಳನ್ನ ಬಿಡ್ಲಾ? ಅಯ್ಯೋ, ಇದೇನೆ ಗೊಂಬೆ, ನೀನ್ ನನ್ನ ಮನ್ಸಿನ ಮಾತು ಹೇಳ್ಬಿಟ್ಟೆ. ಹಾ, ಹೋಗು ಹೋಗು. ಯಾರಾದ್ರೂ ಇದ್ದೀರಾ? ಹೆಲ್ಪ್ ಮಾಡಿ, ಕಾಪಾಡಿ. ಕಾಪಾಡಿ. ಏಯ್, ಸರಿ ಬನ್ನಿ, ಸರಿ ಬನ್ನಿ. ಸರ್, ಇಲ್ಲಿ ನೋಡಿ, ಮೊಬೈಲ್ ಸಿಕ್ಕಿದೆ, ಆದ್ರೆ ಸ್ವಿಚ್ ಆಫ್ ಆಗಿದೆ. ಒಂದು ಕೆಲಸ ಮಾಡು, ಇದನ್ನ ಚಾರ್ಜ್ ಹಾಕು, ಮತ್ತೆ ಲಾಸ್ಟ್ ಕಾಲ್ ಯಾರಿಗೆ ಮಾಡಿದಾಳೆ ಅಂತ ತಿಳ್ಕೊ. ಎಸ್ ಸರ್. ಹಲೋ ಆಂಬುಲೆನ್ಸ್. ಹಾಳಾದವನೇ, ಎಲ್ಲಾದ್ರೂ ಹೋಗ್ ಸಾಯಿ. ಹೇ ಆಂಟಿ, ಕೋಪ ಮಾಡ್ಕೊಂಡ್ಲು. ನನ್ ಮಗಳು ನಿನ್ನೆ ರಾತ್ರಿಯಿಂದ ಮನೆಗ್ ಬಂದಿಲ್ಲ. ಅವಳ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಮೇಡಮ್, ನಮ್ಗೆ ಗೊತ್ತಾದ್ರೆ ನಾವು ಹೇಳ್ತೀವಿ ಅಲ್ವಾ? ಹಲೋ, ಏನು? ಎಲ್ಲಿ? ಸರಿ. ಕಾನ್ಸ್ಟೇಬಲ್ ಸರ್, ಇವ್ರನ್ನ ಇವಾಗಲೇ ಭಗವಾನ್ ಮಹಾವೀರ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ.
ಏನಾಯ್ತು ಇನ್ಸ್ಪೆಕ್ಟರ್ ಸರ್? ಏನೂ ತೊಂದರೆ ಆಗಿಲ್ಲ ತಾನೇ? ಹೌದು, ಎಲ್ಲ ಓಕೆ ಮೇಡಮ್. ಬನ್ನಿ. ಎಸ್ ಮ್ಯಾಮ್. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್. ದ್ವಾರಕಾ ಹತ್ರ ಒಂದು ಹುಡುಗಿದು ಶವ ಸಿಕ್ಕಿದೆ ಮೇಡಮ್. ಈಗ ಹೋದ್ರಲ್ಲ, ಅವ್ರ ಮಗಳು ಕೂಡ ರಾತ್ರಿಯಿಂದ ಕಾಣಿಸ್ತಿಲ್ಲ. ಇವ್ರನ್ನ ಈಗಷ್ಟೇ ಹಾಸ್ಪಿಟ್ಲಿಗೆ ಕಳಿಸ್ದೆ. ಸರಿ, ಬೇಗ ರಿಪೋರ್ಟ್ ಮಾಡಿ. ಸರಿ ಮೇಡಮ್. ಮೇಡಮ್, ಕಂಪ್ಲೇಂಟ್ ಕೊಡಬೇಕಿತ್ತು. ಏನ್ ಕಂಪ್ಲೇಂಟ್? ಅದು ನನ್ನ ಮೇಲೆ ಅತ್ಯಾಚಾರ ಆಗಿದೆ. ಯಾರು ಮಾಡಿದ್ದು? ನನ್ನ ಅಣ್ಣನ ಮಗ. ಏನ್ ಹೇಳ್ತಿದ್ದೀರಾ? ಬಿಡು ಬಿಡು, ಕಾಪಾಡಿ. ಇಷ್ಟು ದೊಡ್ಡ ಇನ್ಸಿಡೆಂಟ್ ನಿಮ್ ಹೆಂಡತಿ ಜೊತೆ ಆಗಿದೆ, ಆದ್ರೆ ನೀವ್ ಈಗ ಬರ್ತಿದ್ದೀರಾ? ನನಗೆ ನನ್ನ ತಪ್ಪೇನು ಅಂತ ಗೊತ್ತಾಯ್ತು ಮೇಡಮ್. ನಾನೀಗ ಅನ್ಕೋತೀನಿ ಅವನಿಗೆ ಕಠಿಣವಾದ ಶಿಕ್ಷೆ ಸಿಗ್ಲೇಬೇಕು ಅಂತ. ಇಲ್ಲಿ ನೋಡಿ ಮೇಡಮ್, ಇವನೇ ಅವನ್ನ ಕ್ಯಾಬ್ ಡ್ರೈವರ್ ಮಾಡಬೇಕು ಅಂತ ಕ್ಯಾಬ್ ಡ್ರೈವಿಂಗ್ನ ಟ್ರೈನಿಂಗ್ ಕೊಡ್ತಾ ಇದ್ವಿ. ಆದರೆ ಗೊತ್ತೇ ಆಗಲಿಲ್ಲ ಅವನು ಈ ಥರ ಕಚರ ಕೆಲಸ ಮಾಡ್ತಾನೆ ಅಂತ. ಮೇಡಮ್, ಸ್ವಲ್ಪ ದಿನ ಹಿಂದೆ ಕ್ಯಾಬ್ ರಿಲೇಟೆಡ್ ಒಂದು ಕೇಸ್ ಬಂದಿತ್ತು. ಆದ್ರೆ ಹುಡುಗಿ ವಾಪಸ್ ಬಂದಿದ್ಲು. ಆ ಹುಡುಗಿ ಅಡ್ರೆಸ್ ಗೊತ್ತಾ ನಿಮ್ಗೆ? ಹಾ ಮೇಡಮ್.